ಈ ಚಿತ್ರದಲ್ಲಿ ನೀವು ಕಬ್ಬಿಣವನ್ನ ಅತಿ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡ್ತಿರೋದನ್ನ ನೋಡ್ತಿದ್ದೀರಾ, ಹೌದಲ್ವಾ? ಇದು ಯಾವ ರೀತಿಯ ಬದಲಾವಣೆ ಇರ್ಬೋದು? ಭೌತಿಕ ಬದಲಾವಣೆನಾ ಅಥವಾ ರಾಸಾಯನಿಕ ಬದಲಾವಣೆನಾ? ಇದನ್ನ ಈಗ ನೋಡೋಣ. ನಾವು ಕಬ್ಬಿಣವನ್ನ ಬಿಸಿ ಮಾಡುವಾಗ ನೀವು ನೋಡ್ಬೋದು, ತಾಪಮಾನ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ಮೇಲೆ ಆ ಜಾಗದಲ್ಲಿ ಕಬ್ಬಿಣ ಕೆಂಪು ಬಣ್ಣಕ್ಕೆ ಬದಲಾಗ್ತಿದೆ. ಬಹುಶಃ ಇದರ ಗಾತ್ರ ಮತ್ತು ಆಕಾರವನ್ನ ನಾವು ಚೇಂಜ್ ಮಾಡ್ಬೋದು. ಇಲ್ಲಿ ಕಬ್ಬಿಣದ ಆಕಾರ ಅನ್ನೋದು ಚೇಂಜ್ ಆಗ್ತಿದೆ, ಆದ್ರೆ ರಾಸಾಯನಿಕವಾಗಿ ಇದರ ಅಣುಗಳು ಮತ್ತು ಅದರ ಗುಣಲಕ್ಷಣಗಳು ಚೇಂಜೇ ಆಗ್ತಿಲ್ಲ. ಇಲ್ಲಿರೋ ಕಬ್ಬಿಣನ ನಾವೀಗ ಕೂಲ್ ಮಾಡಿದ್ರೆ ವಾಪಸ್ಸು ಮೊದಲಿನ ಸ್ಥಿತಿಗೆ ಇದು ತಲುಪುತ್ತೆ. ಸೊ ಇದನ್ನ ನಾವು ಭೌತಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಹೊಸ ವಸ್ತು ಅನ್ನೋದು ರೂಪುಗೊಳ್ತಿಲ್ಲ. ಶುರುನಲ್ಲಿ ನಾರ್ಮಲ್ ಕಬ್ಬಿಣ ಇತ್ತು, ಆಮೇಲೆ ಬಿಸಿ ಮಾಡಿದ್ವಿ. ಇದನ್ನ ನಾವು ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ. ಇದು ಭೌತಿಕ ಬದಲಾವಣೆಗೆ ಒಂದು ಒಳ್ಳೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟು, ಹಾಗಾದ್ರೆ ನೀವು ಇದನ್ನ ಏನಂತ ಹೇಳ್ತೀರಾ? ಈಗ ಬೀಗಗಳ ಮೇಗೆ ತುಕ್ಕು ಹಿಡಿಯುವುದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತೀವ ಅಥವಾ ಭೌತಿಕ ಬದಲಾವಣೆ ಅಂತೀವ? ನಾ ಹೇಳ್ತೀನಿ ನೋಡಿ. ಈ ತುಕ್ಕು ಹಿಡಿಯುವುದು ಬಂದು ರಾಸಾಯನಿಕ ಬದಲಾವಣೆಗೆ ಒಂದು ಒಳ್ಳೆ ಉದಾಹರಣೆ ಆಗಿದೆ. ಈ ಕಬ್ಬಿಣ ಅನ್ನೋದು ತುಂಬಾ ಟೈಮು ತೇವಾಂಶ ಮತ್ತು ಆಮ್ಲಜನಕದ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರೋದ್ರಿಂದನೇ ತುಕ್ಕಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತುಕ್ಕಿಡಿಯೋದು ಅಂತ ಹೇಳಿದ್ರೆ ಈ ಕಬ್ಬಿಣದ ಮೇಲಿರುವ ಕೆಂಪು ಕಂದು ಬಣ್ಣದ ಲೇಪನವಾಗಿದೆ. ಇಲ್ಲಿ ನೋಡಿ, ಕೆಂಪು ಮತ್ತೆ ಕಂದು ಬಣ್ಣದ ಲೇಪನವಾಗಿದೆ. ಈ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈ ಕಬ್ಬಿಣ ನೀರು ಮತ್ತೆ ಆಮ್ಲಜನಕದ ಜೊತೆ ಪ್ರತಿಕ್ರಿಯಿಸಿ ನಮಗೆ ತುಕ್ಕು ಅಂದ್ರೆ ಫೆರ್ರಸ್ ಆಕ್ಸೈಡ್ ಅನ್ನ ನೀಡುತ್ತೆ. ಸೊ ಈ ಕಬ್ಬಿಣದ ಆಕ್ಸೈಡ್ ವಿಭಿನ್ನ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ಇದನ್ನ ನಾವು ವಾಪಸ್ಸು ಶುದ್ಧ ಕಬ್ಬಿಣವಾಗಿ ಪರಿವರ್ತಿಸಲು ಸಾಧ್ಯವೇ ಇಲ್ಲ. ಸೊ ಬಿಸಿ ಮತ್ತು ತಂಪು ಮಾಡುವುದು ಯಾವುದಕ್ಕೆ ಉದಾಹರಣೆ? ಭೌತಿಕ ಬದಲಾವಣೆಯ ಉದಾಹರಣೆ. ತುಕ್ಕಿಡಿಯೋದು ರಾಸಾಯನಿಕ ಬದಲಾವಣೆ ಆಗುತ್ತೆ. ಈ ತುಕ್ಕಿಡಿಯೋದಕ್ಕೆ ಸುಮಾರು ತಿಂಗಳು ಹಾಗೂ ಸುಮಾರು ವರ್ಷಗಳೇ ಬೇಕಾಗುತ್ತೆ. ಒಂದೆರಡು ದಿನದಲ್ಲಿ ಇದು ತುಕ್ಕು ಅಂತ ಹಿಡಿಯಕ್ ಸಾಧ್ಯನೇ ಇಲ್ಲ.